ಗ್ರಾಹಕರಿಗೆ ನಂದಿನಿ ಉತ್ಪನ್ನಗಳ ಬೆಲೆ ಏರಿಕೆ ಬಿಸಿ. 1 ಕೆಜಿ ತುಪ್ಪದ ಬೆಲೆ 22 ರೂಪಾಯಿ ಏರಿಕೆ ಆಗಿದೆ. ಸಾಗಾಣಿಕೆ ಉತ್ಪಾದನೆ ವೆಚ್ಚ ಹೆಚ್ಚಳದಿಂದ ಬೆಲೆ ಏರಿಕೆ ಆಗಿದೆ ಅಂತೇಳಿ ಜಿ ಕನ್ನಡ ನ್ಯೂಸ್ಗೆ ಚಿಮುಲ್ ನಿರ್ದೇಶಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಬಗ್ಗೆ ಚಿಮುಲ್ ನಿರ್ದೇಶಕ ಉಲ್ವಾಡಿ ಬಾಬು ಜಿ ಕನ್ನಡ ಜೊತೆಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಏನು ಕರ್ನಾಟಕದಲ್ಲಿ ನಂದಿನಿ ಬ್ರ್ಯಾಂಡ್ ಅಂದರೆ ಒಂದು ಬ್ರ್ಯಾಂಡ್ ಆಗಿ ನಿಂತಿರೋಂಥದ್ದು, ರೈತರ ಒಂದು ಪರ ಏನು ಹಸು ಸಾಕಾಣಿಕೆ ಮತ್ತು ಹೈನುಗಾರಿಕೆ ಮಾಡೋಂಥವ್ರಿಗೆ ಸಾಕಷ್ಟು ವರದಾನ ಆಗಿರೋಂಥದ್ದು ಏನು ಚಿಮುಲ್ ಒಂದು ಇದು. ಆದರೆ ಇವತ್ತು ಚಿಮುಲ್ನಲ್ಲಿ ಇವತ್ತು ಬೆಣ್ಣೆ ರೇಟ್ ಜಾಸ್ತಿ ಆಗಿದೆ, ತುಪ್ಪ ರೇಟ್ ಜಾಸ್ತಿ ಆಗಿದೆ, ಮಾರಾಟಗಳಲ್ಲಿ ಸಾಕಷ್ಟು ಏರುಪೇರು ಆಗಿರೋಂಥದ್ದು. ಈಗ ಬೆಣ್ಣೆ ನೋಡಿದ್ರೆ 22 ರೂಪಾಯಿ ಮತ್ತು ತುಪ್ಪ ನೋಡಿದ್ರೆ 15 ರೂಪಾಯಿ ರೈಸ್ ಆಗಿರೋಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮಗೆ ಚಿಮುಲ್ ನಿರ್ದೇಶಕರಾದಂಥ ಉಲ್ವಾಡಿ ಬಾಬು ಅವರು ಇದ್ದಾರೆ, ಅವ್ರ ಜೊತೆ ನಾನು ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಸರ್, ಈಗ ಏನು ಬೆಲೆ ಏರಿಕೆಗಳು ಸಾಕಷ್ಟು ಏರಿಕೆ ಆಗಿದೆ. ಈಗ 15 ರೂಪಾಯಿ ಮತ್ತು 22 ರೂಪಾಯಿ ಸಹ ಏರಿಕೆ ಆಗಿರೋಂಥದ್ದು. ಅರ್ಧ ಕೆ ಜಿ ಏನು 510 ರೂಪಾಯಿ ಇದ್ದಿದ್ದು ಈಗ 715 ರೂಪಾಯಿ ಆಗಿದೆ. 60 ರೂಪಾಯಿ 50 ರೂಪಾಯಿ ರೈಸ್ ಆಗಿದೆ ಇನ್ನು ಅರ್ಧ ಕೆ ಜಿದಲ್ಲಿ. ಯಾಕೆ ಈ ಥರ ಬೆಲೆ ಏರಿಕೆ ಆಗ್ತಿರೋದು? ಏನಿದ್ರ ಸಮಸ್ಯೆ ಸರ್? ನಿಜ, ಇವತ್ತು ನಿಮಗೆಲ್ಲ ಗೊತ್ತು, ಇವತ್ತು ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಉತ್ಪನ್ನಗಳ ಬೆಲೆ ಜಾಸ್ತಿ ಪ್ರತಿ ದಿವಸ ಏರಿಕೆ ಆಗ್ತಾನೆ ಇದೆ. ಬರೀ ಕರ್ನಾಟಕ ಹಾಲು ಮಹಾಮಂಡಳಿ ಒಂದೇ ಅಲ್ಲ ತುಪ್ಪದ ರೇಟ್ ಮಾಡಿರೋದು. ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಅಮೂಲ್ ಅವರು ಕೂಡ ಇವತ್ತು ರೇಟ್ ಜಾಸ್ತಿ ಮಾಡಿದ್ದಾರೆ. ಮತ್ತು ನಿಮ್ಗೆ ಗೊತ್ತಿವತ್ತು ಏನಿವತ್ತು ಕರ್ನಾಟಕ ಹಾಲು ಮಹಾಮಂಡಳಿ ಏನು ಇವತ್ತು ಫೆಡರೇಷನ್ನು ನಮ್ಮ 16 ಒಕ್ಕೂಟಗಳ ಒಂದು ಆರ್ಥಿಕ ಏನು ಮಾರುಕಟ್ಟೆ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತದೋ, ಇವತ್ತು ಅದನ್ನು ಸರಿದೂಗಿಸ್ಬೇಕಾದ್ರೆ ಮತ್ತು ಒಕ್ಕೂಟಗಳನ್ನು ಲಾಭದಾಯಕವಾಗಿ ಮುನ್ನಡೆಸಬೇಕಾದ್ರೆ ಮತ್ತು ಒಕ್ಕೂಟಗಳಿಂದ ರೈತರಿಗೆ ಏನು ಅನುಕೂಲ ಸಿಗಬೇಕಾದ್ರೆ ಇವತ್ತು ನಾವು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಮತ್ತು ನಾವು ಏನಿವತ್ತು ರೈತರಿಂದ ಪಡೆದ ಹಾಲನ್ನು ಪಾಶೀಕರಿಸಿ ಅದನ್ನು ವಿವಿಧ ಹಂತದಲ್ಲಿ ಇವತ್ತು ಲಿಕ್ವಿಡ್ ಮಿಲ್ಕ್ ಒಂದು ಕಡೆ ಗುಡ್ ಲೈಫ್ ಒಂದು ಕಡೆ ತುಪ್ಪ ಒಂದು ಕಡೆ ಪನ್ನೀರು ಒಂದು ಕಡೆ ಏನು ಬಟ್ರ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ಬೇರೆ ಬೇರೆ ಉತ್ಪನ್ನ ಸುಮಾರು 100 ಉತ್ಪನ್ನಗಳಿದ್ದಾವೆ. ಇವತ್ತು ನಮಗೆ ಒಕ್ಕೂಟಗಳ ಲಾಭ ಗಳಿಸಬೇಕಾದ್ರೆ ಇವತ್ತು ಉತ್ಪನ್ನಗಳ ಮೇಲೆ ನಾವು ಗಳಿಸ್ಬೋದು ಅಷ್ಟೇ. ಇವತ್ತು ಯಾಕೆಂದರೆ ಇವತ್ತು ಲಿಕ್ವಿಡ್ ಮಿಲ್ಕನ್ನು ಅಂದರೆ ನಮಗೆ ಗ್ರಾಹಕರಿಗೆ ಸಿಗ್ತಕ್ಕಂಥ ಪಾಕೆಟಲ್ಲಿ ಸಿಗ್ತಕ್ಕಂಥ ಹಾಲನ್ನು ನಾವು ಹೆಚ್ಚುವರಿ ಮಾಡ್ತಕ್ಕಂಥ ರೇಟ್ ಜಾಸ್ತಿ ಮಾಡ್ತಕ್ಕಂಥ ಅಧಿಕಾರ ಒಕ್ಕೂಟಗಳಿಗಿಲ್ಲ, ಮಹಾಮಂಡಳಿಗಿಲ್ಲ. ನೇರವಾಗಿ ಕರ್ನಾಟಕ ಸರ್ಕಾರ ಯಾವುದೇ ರಾಜ್ಯ ಸರ್ಕಾರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಅವರು ಮುಖ್ಯಮಂತ್ರಿಗಳು ನಿರ್ಣಯ ತಗೊಳ್ತಕ್ಕಂಥ ನಿಮಗೆಲ್ಲ ಗೊತ್ತು. ಆದರೆ ಇವತ್ತು ನಾವು ಟೋನ್ಡ್ ಮಿಲ್ಕನ್ನು ಬರೀ 46 ರೂಪಾಯಿ ಪರ್ ಲೀಟ್ರ್ ಕೊಡ್ತಾಯಿದೆ. ನಮಗೆ ಇವತ್ತು ಅದರ ಒಂದು ಸಾಧಕ ಬಾಧಕಗಳು ಅದರಲ್ಲಿ ನಿರ್ವಹಣೆ ಮಾಡ್ತಕ್ಕಂಥ ಪ್ರೊಡಕ್ಷನ್ ಕಾಸ್ಟ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇರ್ಬೋದು, ನಮ್ಮ ಲೇಬರ್ ಖರ್ಚು ಇರ್ಬೋದು, ಎಲ್ಲ ಲೆಕ್ಕ ಹಾಕಿದ್ರೆ ಬರೀ 1 ಲೀಟ್ರಿಗೆ 1 ರೂಪಾಯಿ ಸಿಗ್ತದೆ. ಇವತ್ತು ನಂದಿನಿ ಉತ್ಪನ್ನಗಳ ಬೇಡಿಕೆಯ ಬಗ್ಗೆ ಸಾಕಷ್ಟು ಸ್ಪಷ್ಟನೆ ಕೊಟ್ಟಂತ ಏನು ಚಿಮುಲ್ ಬಾಬು ಅವರು ಸಹ ಸಾಕಷ್ಟು ಮಾತನಾಡಿದ್ದಾರೆ. ಆದರೆ ನೇರವಾಗಿ ಗ್ರಾಹಕರಿಂದ ನೇರವಾಗಿ ರೈತರು ಕೊಡುವಂಥದ್ದಾಗ್ತಿದೆ. ರೈತರ ದೇಶದ ಬೆನ್ನೆಲುಬಾಗಿರುವಂಥ ರೈತರಿಗೆ ಇವತ್ತು ನಾವು ಕೂಡ ಆರ್ಥಿಕವಾಗಿ ಅವರು ಸದ್ದೂಗಿಸಬೇಕಾಗಿರೋದ್ರಿಂದ ಈ ಒಂದು ಬೇಡಿಕೆಗಳು ಸಹ ಏನು ಬೆಲೆ ಏರಿಕೆಗಳು ಸಹ ಆಗ್ತಿರೋಂಥದ್ದು ಅವ್ರು ಸಹ ಹಂಚಿಕೆ ಮಾಡ್ಕೊಂಡಿರೋಂಥದ್ದು. ಸತೀಶ್, ಜಿ ಕನ್ನಡ ನ್ಯೂಸ್, ಚಿಕ್ಕಬಳ್ಳಾಪುರ.